ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಉಷಾಸ್ ಕಿಚನ್. ಇವತ್ತು ನಾನು ವೆಜಿಟೇಬಲ್ ಸಾಂಬಾರು ಮಾಡೋದನ್ನು ತಿಳಿಸ್ಕೊಡ್ತೀನಿ. ನಮ್ಮನೇಲಿ ಮಾಡುವಂಥ ವಿಧಾನನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿರೋದು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ವೆಜಿಟೇಬಲ್ ಸಾಂಬಾರು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ ಮೂಲಂಗಿ, ಟೊಮ್ಯಾಟೊ, ಆಲೂಗಡ್ಡೆ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ಮತ್ತು 1 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಸಾಂಬಾರು ಪುಡಿ ಮನೇಲೇ ಮಾಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಜಾಗ್ರಿ ಬೆಲ್ಲದ ಪುಡಿ. ಈಗ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಅದು ಕ್ಯೂಬ್ ಸೈಜಲ್ಲಿ ಚಾಪ್ ಮಾಡಿದ್ದೀನಿ. ಮತ್ತು ಈಗ ಟೊಮ್ಯಾಟೊನು ಸೇಮ್ ಸೈಜಲ್ಲಿ, ಟೊಮ್ಯಾಟೊನು ಸಹ ಕ್ಯೂಬ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಮಾಡ್ತಿರೋದು ಬೇಳೆ ಸಾರಲ್ವಾ, ಅದಕ್ಕೋಸ್ಕರ. ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುವಂಥ ಬೇಳೆ ಸಾರು ಇದು. 2 ಕಡ್ಡಿ ಕರಿಬೇವು. ಈಗ ರ್ಯಾಡಿಶ್ ಎಲ್ಲ ಚಾಪ್ ಮಾಡಿ ಇಟ್ಕೊಳ್ಳೋಣ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಬೇಳೆ, ಟೊಮ್ಯಾಟೊ, ಆನಿಯನ್ಸು ಮತ್ತು ಈ ವೆಜಿಟೇಬಲ್ಸ್ ಎಲ್ಲ ನೋಡ್ತಿದ್ರೆ ಎಷ್ಟು ಕಲರ್ಫುಲ್ ಆಗಿದೆ. ಆಲೂಗಡ್ಡೆನೆಲ್ಲ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಳ್ಳಿ, ಅದು ಸಹ ಕ್ಯೂಬ್ ಸೈಜಲ್ಲಿ ಕಟ್ ಆಗಿರಬೇಕು. ಮತ್ತು ರ್ಯಾಡಿಶು, ನಮ್ಮ ಮೂಲಂಗಿ ಎಲ್ಲ ರೆಡಿಯಾಗಿದೆ, ಕಟ್ ಆಗಿದೆ, ಅದು ಸಹ ನೀರಲ್ಲಿ ಹಾಕ್ಕೊಂಡು ಒಂದು ವಾಶ್ ಮಾಡ್ಕೊಳ್ಳೋಣ. ಈಗ ನಮ್ಮ ಚಾಪಿಂಗ್ ವರ್ಕ್ ಎಲ್ಲ ಮುಗಿದಿದೆ. ಸೊ ನೆಕ್ಸ್ಟ್ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಸ್ಟಾರ್ಟ್ ಮಾಡೋಣ. ಈಗ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಎಣ್ಣೆ ಹಾಕ್ಕೊಳ್ಳೋಣ ಕುಕ್ಕರ್ಗೆ. ಬಿಸಿಯಾದ ನಂತರ 1/2 ಸ್ಪೂನ್ ಆಫ್ ಸಾಸಿವೆ, ಜೀರಿಗೆ, ಅಸಫೋಟಿಡ, ಇಂಗು, ಕರಿ ಲೀವ್ಸ್, ಕರಿಬೇವು, ಟೊಮ್ಯಾಟೊ, ಚಾಪ್ ಮಾಡಿರುವಂಥ ಟೊಮ್ಯಾಟೋಸು, ಈರುಳ್ಳಿ ಎಲ್ಲ ಹಾಕಿ ಸ್ಟರ್ ಮಾಡಿ ಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಿಮಗೆ ನೀರು ಕ್ವಾಂಟಿಟಿ ಎಷ್ಟು ಬೇಕು ಅಂತ ಇದೆ, ನೀವು ಸಾರು ಎಷ್ಟು ಮಾಡಬೇಕು ಅಂತಿದ್ದೀರಾ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಸಾರು ಅಂತ. ಈಗ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ರ್ಯಾಡಿಶ್ ಮತ್ತು ಪೊಟ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಸಾಂಬಾರಿಗೆ ಈ ಬೇರೆ ತರಕಾರಿ ಅಂತಂದರೆ ನುಗ್ಗೆಕಾಯಿ ಮತ್ತು ಕ್ಯಾರೆಟ್, ಆಲೂಗಡ್ಡೆ ಯೂಸ್ ಮಾಡ್ಬೋದು. ಮತ್ತು ಇನ್ಯಾವ ತರಕಾರಿನೂ ಯೂಸ್ ಮಾಡದೆ ಜಸ್ಟ್ ಬರೀ ಕ್ಯಾರೆಟ್ ಮಾತ್ರನೇ ಯೂಸ್ ಮಾಡ್ಬೋದು, ಕ್ಯಾರೆಟ್ ಒಂದೇ ಹಾಕ್ಬೋದು. ಈಗ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಇದು ಮನೇಲೇ ಮಾಡಿರೋ ಸಾಂಬಾರು ಪುಡಿ. ನಿಮ್ಗೇನಾದರೂ ಇದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತಿದ್ರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು, ಖಾರ, ಹುಳಿ ಎಲ್ಲ ಸರಿ ಇದೆಯಾ ಅಂತ. ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಈಗ ಟ್ಯಾಮ್ರಿನ್ನು, ಅದೊಂದು ಸ್ವಲ್ಪ ಹುಣಸೆಹಣ್ಣನ್ನು ಕಿವುಚಿದ್ರಲ್ಲ ಆ ರಸನ ಮಾತ್ರ ಹಾಕ್ಕೊಳ್ಳಿ, ಹುಣಸೆಹಣ್ಣನ್ನು ಹಾಕಬೇಡಿ. ಈಗ ಒಂದು ಸತಿ ಎಲ್ಲ ಸ್ಟರ್ ಮಾಡಿ, ಈಗ ಉಪ್ಪು, ಹುಳಿ, ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಸರಿ ಇದೆ ಅಂದರೆ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ಸ್ ನಂತರ ಸ್ಟವ್ ಆಫ್ ಮಾಡಿ.
3 ವಿಸಿಲ್ಸ್ ಆಯಿತು. ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ. ನೋಡಿ ಎಷ್ಟು ಟೇಸ್ಟಿಯಾಗಿ ಕಲರ್ಫುಲ್ ಆಗಿದೆ ಅಂತ ನಮ್ಮ ಸಾಂಬಾರು. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವು ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಚಪಾತಿಗೆ, ದೋಸೆಗೆ ಮತ್ತು ಅನ್ನಕ್ಕೆ ಸಹ ತಿನ್ಬೋದು, ಮತ್ತು ರಾಗಿ ಮುದ್ದೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. 10 ಮಿನಿಟ್ಸಲ್ಲಿ ರೆಡಿ ಆಗುವಂಥ ಸಾಂಬಾರು. ತರಕಾರಿ ಎಲ್ಲ ಹದವಾಗಿ ಬೆಂದಿದೆ. ಮತ್ತು ಜೊತೆಗೆ ಉಪ್ಪಿನಕಾಯಿ, ಹಪ್ಪಳ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಈ ಊಟದ ಮುಂದೆ ಬೇರೆ ಯಾವ ಊಟನೂ ಇಲ್ಲ. ನೀವು ಒಂದು ಸತಿ ಟ್ರೈ ಮಾಡಿ, ರುಚಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. 10 ಮಿನಿಟ್ಸಲ್ಲಿ ರೆಡಿ ಆಗುವಂಥ ಸಾಂಬಾರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತಿಂತಾಯಿದ್ರೆ ಅಂತೂ ತುಂಬಾ ಟೇಸ್ಟಿಯಾಗಿದೆ. ನನಗಂತೂ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸ್ತಾ ಇದೆಯಪ್ಪ. ನಾನಂತೂ ತಿಂತಾಯಿದ್ದೀನಿ ಊಟ. ನೀವು ಸಹ ಬೇಗ ಇದೇ ರೀತಿ ಅಡುಗೆ ಮಾಡಿಕೊಂಡು ತಿಂದು ಕಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.